ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಚಾನಲ್ ಬಂದ್ಬಿಟ್ಟು ಹೌ ಟು ಕ್ರಿಯೇಟ್ ಯುವರ್ ಯೂಟ್ಯೂಬ್ ಚಾನಲ್ ಓನ್ಲಿ ಇನ್ 5 ಮಿನಿಟ್ಸ್ ಅಂತ. ಬನ್ನಿ ಈಗ ನಮ್ಮ ಒಂದು ಚಾನಲ್ಗೆ ಹೋಗೋಣ. ಮೊದಲು ನಾವು ಗೂಗಲ್ ಅಥವಾ ಕ್ರೋಮನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ. ಅಲ್ಲಿ ಬಂದ್ಬಿಟ್ಟು ಕೆಳಗಡೆ ಆ್ಯಡ್ ಅನದರ್ ಅಕೌಂಟ್ ಅಂತ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ಥರ ನಿಮಗೆ ನಿಮ್ಮ ಒಂದು ಫೋನಲ್ಲಿ ಇಂಟರ್ಫೇಸ್ ಈ ಥರ ಚೆಕಿಂಗ್ ಇನ್ಫಾರ್ಮೇಷನ್ ಅಂತ ತೋರಿಸುತ್ತೆ. ಅರ್ಥ ಆಯ್ತಾ ಗೈಸ್? ಅದೇ ಥರ ಸ್ವಲ್ಪ ಟೈಮ್ ತಗೊಳ್ತಿದೆ. ಯಾರೆಲ್ಲ ಹೊಸದಾಗಿ ಈಗ ಯೂಟ್ಯೂಬಲ್ಲಿ ಚಾನಲ್ ಓಪನ್ ಮಾಡ್ಕೋಬೇಕಾ ಅವ್ರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಈ ಒಂದು ವಿಡಿಯೋ. ಇಲ್ಲಿ ಈ ಥರ ಬಂದಾಗ ಸೈನ್ ಇನ್ ಕೇಳ್ತಾ ಇದೆ. ಸೈನ್ ಇನ್ನಲ್ಲಿ ನೋಡಿ, ಅಲ್ಲಿ ನಿಮ್ಮ ಒಂದು ನೇಮ್ ಕೇಳ್ತಾ ಇದೆ, ಕ್ರಿಯೇಟ್ ಅ ಗೂಗಲ್ ಅಕೌಂಟ್ ಅಂತ. ನಾನಿಲ್ಲಿ ಬಂದ್ಬಿಟ್ಟು ಸ್ವೀಟಿ ಅಂತ ಕೊಡ್ತಿದ್ದೀನಿ. ಫಸ್ಟ್ ನೇಮು ಲಾಸ್ಟ್ ನೇಮನ್ನು ಆ್ಯಡ್ ಮಾಡ್ತಿದ್ದೀನಿ. ಅದಾದಮೇಲೆ ಅದು ಡೇಟ್ ಆಫ್ ಬರ್ತ್, ನಿಮ್ಮ ಡೇಟು, ಮಂತು, ಡೇಟು ಮತ್ತು ಇಯರನ್ನು ಆ್ಯಡ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಕೇಳ್ತಾ ಇದೆ ಮೇಲಾ ಫಿಮೇಲಾ ಏನು ಅಂತ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಒಂದು ಸ್ಟ್ರಾಂಗ್ ಆಗಿರುವಂಥ ಪಾಸ್ವರ್ಡನ್ನು ಕೊಡಿ. ನಾನಿಲ್ಲಿ ನನ್ನದೇ ಆದಂಥ ಒಂದು ಪಾಸ್ವರ್ಡನ್ನು ಕೊಡ್ತಿದ್ದೀನಿ. ಪಾಸ್ವರ್ಡ್ ಆದಮೇಲೆ ಟ್ರೈ ಅನದರ್ ವೇ ಅಥವಾ ಯೂಸ್ ಜಿಮೇಲ್ ಅಂತಿದೆ. ನಾನಿಲ್ಲಿ ಟ್ರೈ ಅನದರ್ ವೇ ಅಂತ ಕೊಟ್ಟಿದ್ದೀನಿ. ಅದು ಬಂದು ಇಲ್ಲಿ ಫೋನ್ ನಂಬರ್ ತೊಗೊತಾ ಇದೆ. ನೀವು ಸಹ ನಿಮ್ಮ ಫೋನ್ ನಂಬರನ್ನು ಆ್ಯಡ್ ಮಾಡ್ಬೋದು. ಫೋನ್ ನಂಬರ್ ತೊಗೊತಾ ಇದೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಫೋನ್ ನಂಬರನ್ನು ತಗೊಂತು. ಈಗ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ಸ್ಕಿಪ್ಪ ಅಗ್ರಿನ ಅಂತಿದೆ, ಸ್ಕಿಪ್ ಹೊಡೀರಿ. ಮತ್ತು ಇಲ್ಲಿ ನಾವು ಸ್ಟ್ರಾಂಗ್ ಆಗಿರುವಂಥ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ಮ ಇಷ್ಟ ಫ್ರೆಂಡ್ಸ್. ಫಸ್ಟ್ ಲೆಟರ್ ಬಂದ್ಬಿಟ್ಟು ಕ್ಯಾಪಿಟಲ್ ಲೆಟರ್ ಹಾಕ್ಕೊಳ್ಳಿ, ಎಲ್ಲ ಸ್ಮಾಲ್ ಲೆಟರ್, ನಂಬರ್, ದೆನ್ ಸ್ಪೆಷಲ್ ಕ್ಯಾರೆಕ್ಟರನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಅಂತ ಇದು ಮಾಡಿ. ನೆಕ್ಸ್ಟ್ ಅಂತ ಬಂದಾಗ ಈ ಥರ ರಿವ್ಯೂ ಯುವರ್ ಅಕೌಂಟ್ ಇನ್ಫಾರ್ಮೇಷನ್ ಅಂತ ಬಂದಿರುತ್ತೆ. ಅದಾದಮೇಲೆ ಮತ್ತೆ ಅಲ್ಲಿ ಸ್ಕಿಪ್ ಅಂತ ಹೊಡೀರಿ. ಅಲ್ಲಿ ಪ್ರೈವಸಿ, ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಗೂಗಲ್ದು ಕೊಟ್ಟಿರುತ್ತೆ. ಐ ಅಗ್ರಿ ಅಂತ ಇದು ಮಾಡ್ಕೊಳ್ಳಿ. ಐ ಅಗ್ರಿ ಅಂತಾದಮೇಲೆ ಈ ಥರ ಇಂಟರ್ಫೇಸ್ ಗೊತ್ತಾಗ್ತಿರುತ್ತೆ ನಿಮ್ಮ ಫೋನಲ್ಲೂ. ನೆಕ್ಸ್ಟ್ ಬಂದುಬಿಟ್ಟು ಈ ಥರ ತೋರಿಸುತ್ತೆ ಗೂಗಲಲ್ಲಿ, ಗೂಗಲ್ ಸರ್ವಿಸಸ್ ಅಂದ್ಬಿಟ್ಟು. ನೋಡಿ ಇಲ್ಲಿ ಕ್ರಿಯೇಟ್ ಆಗಿದೆ ನಿಮ್ಮದು. ನೋಡಿ ಇಲ್ಲಿ ಬಂದುಬಿಟ್ಟು ರೈಟ್ ಸೈಡ್ ಇದೆ ಅಲ್ವಾ, ಅಲ್ಲಿ ಬಟನ್ ಬಂದುಬಿಟ್ಟು ಒಂದು ಐಕಾನ್ ಇದೆ ಅಲ್ವಾ, ಅಲ್ಲಿ ಬನ್ನಿ. ಅಲ್ಲಿ ಬಂದಾದಮೇಲೆ ಇಲ್ಲಿ ಜಾಸ್ತಿ ಅಕೌಂಟ್ಸ್ ಇದೆ, ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ಬರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ನಾವೇನು ಮಾಡ್ಕೋಬೋದಪ್ಪ ಅಂದರೆ, ನಾವು ಹೊಸ್ದಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ತಗೋಬೋದು. ಇಲ್ಲೆಲ್ಲಿದೆ, ನಾವು ಇಲ್ಲಿ ಸ್ವೀಟಿ ಅಂತ ಮಾಡಿದ್ದೀನಲ್ವ ಅದನ್ನು ನಾವು ತೊಗೊತಿದ್ದೀವಿ. ಅದು ಈಗ ನಾವು ಹೊಸ್ದಾಗಿ ಮಾಡಿರುವಂಥ ಒಂದು ಅಕೌಂಟ್ ಆಗಿರುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕು, ನಾವು ಅಲ್ಲಿಂದ ನಾವು ಹಿಂದೆ ಈಗ ಯೂಟ್ಯೂಬ್ಗೆ ಹೋಗೋಣ. ಯೂಟ್ಯೂಬಲ್ಲಿ ಯಾವ ಥರ ಆಗಿದೆ ಅಂತ ನೋಡೋಣ. ಈಗ ಫ್ರೆಂಡ್ಸ್ ಯೂಟ್ಯೂಬನ್ನು ಓಪನ್ ಮಾಡಿ. ಈ ಥರ ಓಪನ್ ಆಗಿದೆ ಅಲ್ವಾ. ಯೂಟ್ಯೂಬಲ್ಲಿ ನೋಡಿ ಈ ಥರ ಕಾಣ್ತಿದೆ, ಈ ಥರ ಬರ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಈಗ ನಾವೇನು ಮಾಡಬೇಕಪ್ಪ ಅಂದರೆ, ನೋಡಿ ಇಲ್ಲಿ ಬಂದಿದೆ ಮಿಲ್ಕಿವಿ ಅಂತ ಬಂದಿದೆ, ಅದು ಬೇರೆ ಅಕೌಂಟು. ಈಗ ನಾವಿಲ್ಲಿ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮದು ಅಕೌಂಟು ಸ್ವೀಟಿ ಅಂತ ಮಾಡಿದ್ನಲ್ವಾ, ಸ್ವೀಟಿ ಅಂತ ಮಾಡಿದ್ನಲ್ವ. ಟ್ರೈ ಸರ್ಚಿಂಗ್ ಟು ಗೆಟ್ ಅಂತ ಬರ್ತಿದೆ. ನೋಡಿ ಬಂತು, ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಅಕೌಂಟು. ಇಲ್ಲಿ ಬಂದುಬಿಟ್ಟು ಕ್ರಿಯೇಟ್ ಎ ಚಾನಲ್ ಅಂತಿದೆ. ನೋಡಿ ನಾವು ಮಾಡ್ಕೊಂಡಿರೋದು ಈಗ ಬಂದಿದೆ. ಐ ವಿಲ್ ಅಪಿಯರ್ ಅಂತ ಬಂದಿದೆ, ಯು ವಿಲ್ ಅಪಿಯರ್ ಅಂತ ಬಂದಿದೆ ಅಲ್ವಾ. ಇಲ್ಲಿ ಬಂದ್ಬಿಟ್ಟು ನಾವು ಪಿಕ್ಚರು ಮತ್ತು ಬಂದ್ಬಿಟ್ಟು ನೇಮು, ಹ್ಯಾಂಡಲ್ ಅಂತಿದೆ. ನೀವು ನಿಮ್ಮ ಪಿಕ್ಚರ್ ಯಾವುದಾದ್ರೂ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಇರುತ್ತಲ್ವ ಅಂಥ ಒಂದು ಫೋಟೋನ ಅಲ್ಲಿ ಆ್ಯಡ್ ಮಾಡ್ಕೋಬೋದು. ಈ ಥರ ಇಂಟರ್ಫೇಸ್ ಬರ್ತಿದೆ ಅಲ್ವಾ ಫ್ರೆಂಡ್ಸ್. ನೋಡಿ
ಈ ಥರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಒಂದು ಫೋಟೋನ ನಾನು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಈ ಥರ ಬರುತ್ತೆ ಮ್ಯಾನೇಜ್ ವಿಡಿಯೋಸ್ ಅಂದ್ಬಿಟ್ಟು. ಇಲ್ಲಿ ಮತ್ತೆ ಕ್ರಿಯೇಟ್ ಅಂತ ಇರುತ್ತೆ. ಇದೆಲ್ಲ ನಮಗೆ ಏನೂ ಇರೋದಿಲ್ಲ, ಯಾಕಂದರೆ ನಾವು ಹೊಸ್ದಾಗಿ ಮಾಡಿದ್ದೀವಲ್ವ, ಯುವರ್ ವಿಡಿಯೋಸ್ ಅಂತ ಏನೂ ಇರೋದಿಲ್ಲ. ಅರ್ಥ ಆಗ್ತಿದೆ ಫ್ರೆಂಡ್ಸ್? ನೋಡಿ ಅನಾಲಿಟಿಕ್ಸು, ಇವಾಗ ಏನೂ ಸಹ ನಮಗೆ ಗೊತ್ತಾಗೋದಿಲ್ಲ. ಯಾವಾಗ ನಾವು ಅಪ್ಲೋಡ್ ಇಷ್ಟು ಮಾತ್ರ ಇರುತ್ತೆ. ನಾವು ಹೊಸ ಚಾನಲ್ಲು ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕ್ರಿಯೇಟ್ ಅಂತ ಬಂದಿದೆ ಅಲ್ವಾ, ಕ್ರಿಯೇಟನ್ನು ನಾವು ಮಾಡ್ಕೋಬೇಕಾಗುತ್ತೆ. ಹೊಸದಾಗಿ ಚಾನಲ್ ಸೆಟ್ಟಿಂಗ್ಸನ್ನು ಇಲ್ಲಿ ಮಾಡ್ಕೋಬೇಕಾಗತ್ತೆ ನೋಡಿ. ನೇಮು, ಹ್ಯಾಂಡಲ್ ಅದೆಲ್ಲ ಬರುತ್ತೆ. ಇಷ್ಟೇ ಫ್ರೆಂಡ್ಸ್.